ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಜವಳಿ ಕುಟ್ರೇಶ್. ಸರ್, ಪಬ್ಲಿಕ್ ಟಾಕ್ ಕನ್ನಡ ಅಂತ ನ್ಯೂಸ್ ಚಾನಲ್ ಅಲ್ಲಲ್ಲ, ಯೂಟ್ಯೂಬ್ ಚಾನಲ್. ನಾವೀಗ ತುಮಕೂರು ರೈಲ್ವೆ ಸ್ಟೇಷನ್ ಇದ್ದೀನಿ. ಏನಾಗಿದೆಯಪ್ಪ ಅಂದರೆ, ಯಾರೋ ಒಬ್ಬರು ಇಲ್ಲೇ ಟ್ರೈನಲ್ಲಿ ಚೈನ್ ಎಳೆದ್ಬಿಟ್ಟವ್ರೆ. ಎಲ್ಲ ಕ್ಲಿಯರ್ ಆಗೋವರೆಗೂ ಅವರು ಹೊರಡಲ್ಲ. ಮತ್ತೆ ಚೈನ್ ಎಳೆದವ್ರೆ. ಚೈನ್ ಎಳೆದಿದ್ದಾರೆ ಮೇಡಮ್. ಮತ್ತೆ ಚೈನ್ ಎಳೆದವ್ರೆ. ಏನೋ ಗೊತ್ತಿಲ್ಲ. ಪ್ರಯಾಣಿಕರಿಗೆಲ್ಲ ತೊಂದರೆ ಕೊಡ್ತಾವ್ರೆ. ತುಮಕೂರಿಂದ ಬೆಂಗಳೂರಿಗೆ ಸಾವಿರಾರು ಜನ ಪ್ರಯಾಣಿಕರು ಕೆಲಸಕ್ಕೆ ಹೋಗ್ತಾರೆ. ನೋಡಿ, ಈ ಥರ ಯಾರೋ ಒಂದು ಮಾಡೋ ಒಂದು ಅಚಾತುರ್ಯಕ್ಕೆ ಇಲ್ಲಿ ಎಲ್ರಿಗೂ ತೊಂದರೆ. ನೋಡಿ, ನಮ್ಮ ಲೋಕೋ ಪೈಲಟ್ ಇಳಿದ್ಬಿಟ್ಟು ನೋಡ್ತವ್ರೆ. ಅವಾಗಲೇ ಒಂದ್ಸರಿ ನೋಡಿದರು, ಆದರೆ ಎಲ್ಲ ಕ್ಲಿಯರ್ ಆಯ್ತು ಅಂತ ಮತ್ತೆ ಹೊರಟಿದ್ರು. ಮತ್ತೆ ಹೇಳ್ದವ್ರೆ. ನೋಡಿ, ಅಲ್ಲಿ ವಾಕಿ ಟಾಕಿಯಲ್ಲಿ ಮಾತುಕತೆ ನಡೀತಾ ಇದೆ, ಏನಾಗಿದೆ ಏನಿಲ್ಲ ಅಂತ. ಇದೇ ಟ್ರೈನು ನಾವು ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ ತುಮಕೂರಿಂದ ಬೆಂಗಳೂರಿಗೆ ಅಂದರೆ ಯಶವಂತಪುರಕ್ಕೆ ಹೊರಡುತ್ತೆ ಟ್ರೈನು. ನೋಡಿ, ಎಲ್ಲರೂ ಇಳಿದ್ಬಿಟ್ಟು ನಿಂತವ್ರೆ, ಏನಾಗಿದೆ ಅಂತ. ಯಾಕಂದರೆ ಒಂದು ಸರಿ ಸಮಸ್ಯೆ ಆಗಿದ್ರೆ ಏನು ತೊಂದರೆ ಇರ್ತಿರಲಿಲ್ಲ. ಇದು 2ನೇ ಸರಿ ಹೇಳ್ದಿರೋದು. ಕಂಪ್ನಿ ಬೇರೆ ಟೈಮ್ ಆಗ್ತಾಯಿದೆ. ಏನು ಮಾಡೋದು ಈಗ? ಯಾರು ಹೇಳ್ದಾರೆ ಅಂತ ಗೊತ್ತಾಗಲ್ವಾ ಸರ್? ಗೊತ್ತಾಗುತ್ತಲ್ವಾ? ಅದು ಒಂದು ಸರಿ ಆದ್ರೆ ಪರವಾಗಿಲ್ಲ. ಮತ್ತೆ ನೋಡಿ, ಮತ್ತೆ ಅಲ್ಲೆಲ್ಲ ಅಂದ್ರೆ ಟ್ರೈನ್ ಸಮಸ್ಯೆ ಆಗಿದೆ ಅಂತೀರಾ? ನೋಡೋಣ ಬನ್ನಿ. ಅಲ್ಲೇನೋ ಮಾಡ್ತಾವ್ರೆ. ಹೊರಡುತ್ತೆ ಗಾಡಿ. ಟಣ್ ಅಂತ ಬೆಲ್ ಹೊಡೆದ್ರೆ ಹೊರಟಂಗೆ. ಅಲ್ಲೇನೋ ಚೆಕ್ ಮಾಡ್ತಾವ್ರೆ. ನೋಡೋಣ ಏನಾಗಿದೆ ಅಂತ. ಏನೋ ಸಮಸ್ಯೆ ಆಗಿರ್ಬೇಕು ಅನ್ಸುತ್ತೆ. ಹಂಗೇನಾರ ಪ್ರಾಬ್ಲಮ್ ಇಲ್ಲ ಅಂದರೆ ನೋಡಿ. ಸರ್, ಪಬ್ಲಿಕ್ ಟಾಕ್ ಕನ್ನಡ ಅಂತ ನ್ಯೂಸ್ ಚಾನಲ್ ಅಲ್ಲಲ್ಲ, ಯೂಟ್ಯೂಬ್ ಚಾನಲ್. ಚೈನ್ ಹೇಳ್ತಿರೋ ಸಮಸ್ಯೆ ಅಲ್ಲ, ಅಲ್ಲಿ ಚೈನ್ದು ವೈರ್ ಲೂಸ್ ಆಗ್ತಿದೆ. ಅದು ಪದೇ ಲೂಸ್ ಆಗ್ತಿರೋದ್ರಿಂದ ಸೌಂಡ್ ಆಗ್ತಾಯಿತ್ತು. ಈಗ ಕ್ಲಿಯರ್ ಮಾಡಿದ್ರು, ಟ್ರೈನ್ ಹೊರಡುತ್ತೆ ಈಗ. ಸರ್, ಅದು ಚೈನ್ ಹೇಳ್ತಿರೋ ಸಮಸ್ಯೆ ಅಲ್ಲ, ಅದು ಚೈನ್ದು ಇದು ಬರುತ್ತಲ್ಲ ವೈರು, ಅದು ಲೂಸ್ ಆಗಿಬಿಟ್ಟಿದೆ. ಹಂಗಾಗಿ ಅದು ಪದೇ ಲೂಸ್ ಆಗೋದ್ರಿಂದ ಸೌಂಡ್ ಬರ್ತಿದೆ. ಅದನ್ನ ರೆಕ್ಟಿಫೈ ಮಾಡಿದರು. ಈ ಚೈನ್ದು ಪ್ರಾಬ್ಲಮ್ ಆಗಿ ಟ್ರೈನ್ ಹೊರಡೋದು ಲೇಟ್ ಆಗಿರೋದ್ರಿಂದ ಇಲ್ಲಿ ಸರ್ ಇಲ್ಲೇ ಆನ್ಲೈನಲ್ಲಿ ತಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಇವರಿಗೊಂದು ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಕೆಲಸ ಎಲ್ಲಿದ್ರೇನೋ ತಾವು ಮಾಡಲೇಬೇಕು ಅಂತ ಅವರ ಒಂದು ಕರ್ತವ್ಯ ನಿಷ್ಠೆಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಟ್ರೈನು ದಾಬಸ್ಪೇಟೆಗೆ ಬಂದಿದ್ದೇ ಲೇಟ್ ಆಯ್ತಲ್ವಾ, ಅದಕ್ಕೆ ಇಳಿದುಬಿಟ್ಟು ಅವಸರದಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ತಾನೇ ಟ್ರೈನು ದಾಬಸ್ಪೇಟೆ ಬಿಡ್ತು. ನಾವು ಕೂಡ ತಿಮ್ಮನಾಯಕನಹಳ್ಳಿಯಿಂದ ನಡ್ಕೊಂಡು ಕಂಪ್ನಿಗೆ ಹೊರಟಿದ್ದೀವಿ. ಏನ್ರಿ, ಟ್ರೈನ್ ಬೇರೆ ಲೇಟ್ ಆಗೋಯ್ತು ಇವತ್ತು. ನೀವೀಗ ನೋಡ್ತಾ ಇರೋದೇ ತಿಮ್ಮನಾಯಕನಹಳ್ಳಿಯಲ್ಲಿ ಒಂದು ಬಸವಣ್ಣ ದೇವಸ್ಥಾನ ಇದೆ. ಯಾಕಂದರೆ ಈ ತಿಮ್ಮನಾಯಕನಹಳ್ಳಿಯಲ್ಲಿ ಬೊಮ್ಮಲಿಂಗೇಶ್ವರ ದೇವಸ್ಥಾನ ಇದೆ. ಇದೇ ನೋಡಿ ಬೊಮ್ಮಲಿಂಗೇಶ್ವರ ದೇವಸ್ಥಾನ. ಪ್ರತಿದಿನ ಈ ಬೊಮ್ಮಲಿಂಗೇಶ್ವರನಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಈ ಒಂದು ವ್ಲಾಗ್ನ ಇಲ್ಲಿ ಮುಗಿಸ್ತೀನಿ. ಬಾಯ್ ಬಾಯ್. ಜೈ ಕರ್ನಾಟಕ.